ಒಂದು ಕಾಲದಲ್ಲಿ ಬರಗಾಲ ಬಂದಾಗ ಈ ವೃಕ್ಷದ ಕಾಯಿಗಳನ್ನು ಕೂಡ ಬೇಯಿಸಿಕೊಂಡು ತಿನ್ನುತ್ತಿದ್ದರಂತೆ. ಆದರೆ ಈ ಕಾಯಿಗಳು ಹಣ್ಣಾದರೆ ವಿಷಕಾರಿಯಾಗುತ್ತವೆ. ಈ ವೃಕ್ಷದ ಹೆಸರು ಬಂಗೇರಿ. ತನ್ನ ಹಲವಾರು ಕೌತುಕಗಳಿಂದಾಗಿಯೇ ಬಹಳ ವಿಶಿಷ್ಟವಾಗಿರುವಂತಹ ಒಂದು ಔಷಧೀಯ ವೃಕ್ಷ. ಕನ್ನಡದಲ್ಲಿ ಬಂಗೇರಿ ಹಾಗೂ ಬಂಗಾರೆ ಎಂದು ಕರೆಯುವ ಇದರ ವೈಜ್ಞಾನಿಕ ಹೆಸರು ಸಿರಿಸ್ಕೊಯ್ಡಿಸ್ ಟರ್ಜಿಡಾ ಅಥವಾ ಗಾರ್ಡೇನಿಯಾ ಟರ್ಜಿಡಾ, ಕುಟುಂಬ ರುಬಿಯೇಸಿಯೇ. ಹಿಂದಿಯಲ್ಲಿ ಗುಗಾಲಿ ಹಾಗೂ ಗುದ್ಗುಲಿವಾಲಾ ಪೇಡ್ ಎಂದರೆ ಆಂಗ್ಲ ಭಾಷೆಯಲ್ಲಿ ಮೌಂಟೇನ್ ಗಾರ್ಡೇನಿಯಾ ಎನ್ನಲಾಗಿದೆ. ದಕ್ಷಿಣ ಏಷ್ಯಾದ್ಯಂತ ಕಂಡುಬರುವ ಈ ವೃಕ್ಷದ ಮೂಲ ಭಾರತವಾಗಿದ್ದು ಉಷ್ಣವಲಯದ ಕಾಡುಗಳು ಹಾಗೂ ಕುರುಚಲು ಕಾಡುಗಳಲ್ಲಿ ಕಂಡುಬರುತ್ತದೆ. ಸುಮಾರು 25 ಅಡಿಗೂ ಎತ್ತರವಾಗಿ ಬೆಳೆಯಬಲ್ಲ ಬಂಗೇರಿ ಕಂದು ಮಿಶ್ರಿತ ಮಾಸಲು ಬಿಳಿ ಬಣ್ಣದ ಕಾಂಡ ಹೊಂದಿದ್ದು ಕಾಂಡ ಹಾಗೂ ಕೊಂಬೆಗಳಲ್ಲಿ ಮುಳ್ಳುಗಳಿರುತ್ತವೆ. ಸುಮಾರು 6 ಸೆಂಟಿಮೀಟರ್ ಉದ್ದ ಹಾಗೂ 5 ಸೆಂಟಿಮೀಟರ್ ಅಗಲವಾದ ಅಂಡಾಕಾರದ ಹೊರಟಾದ ಹಸಿರೆಲೆಗಳಿದ್ದು 5 ದಳಗಳಿಂದ ಕೂಡಿದ ಬಿಳಿ ಬಣ್ಣದ ನಕ್ಷತ್ರಾಕಾರದ ಸುಂದರವಾದ ಹೂಗಳಿರುತ್ತವೆ. ಈ ಹೂವುಗಳು ಕಾಯಿಗಳ ಮುಂಭಾಗದಲ್ಲಿರುತ್ತವೆ. ಚೆಂಡಿನಂತಹ ದುಂಡಾದ, ನೋಡಲು ಸಪೋಟ ಕಾಯಿಗಳಂತೆ ಕಾಣುವ ಮೃದುವಾದ ಹಣ್ಣುಗಳಿರುತ್ತವೆ. ಈ ಕಾಯಿಗಳು ಹಣ್ಣಾದಾಗ ವಿಷಕಾರಿಯಾಗುತ್ತವೆ. ಸಾಂಪ್ರದಾಯಿಕ ಚಿಕಿತ್ಸಾ ಪದ್ಧತಿಗಳಲ್ಲಿ ಬಳಸುವ ಬಂಗೇರಿಯ ವೃಕ್ಷದ ವಿಶೇಷವೆಂದರೆ ಇದು ತುಂಬಾ ಸಂವೇದನಾಶೀಲ ವೃಕ್ಷವಾಗಿದ್ದು ಈ ಮರದ ಕಾಂಡವನ್ನ ಸವರುತ್ತಿದ್ದರೆ ಇಡೀ ಕೊಂಬೆಗಳು ಅಲುಗಾಡುತ್ತವೆ. ಹಾಗಾಗಿಯೇ ಇದನ್ನ ಹಿಂದಿಯಲ್ಲಿ ಗುದ್ಗುಲಿವಾಲಾ ಪೇಡ್ ಎನ್ನಲಾಗಿದೆ. ಅಂದರೆ ಕಚ್ಚಗುಳಿ ವೃಕ್ಷ ಎನ್ನುವ ಅರ್ಥದಲ್ಲಿ ಈ ಹೆಸರನ್ನ ನೀಡಲಾಗಿದೆ. ತೀವ್ರ ಬರಗಾಲದ ಸಮಯದಲ್ಲಿ ಬಂಗೇರಿಯ ಕಾಯಿಗಳನ್ನ ಬೇಯಿಸಿಕೊಂಡು ತಿನ್ನುತ್ತಿದ್ದರಂತೆ. ಆದರೆ ಇವುಗಳು ಹಣ್ಣಾದಾಗ ಮಾತ್ರ ವಿಷಕಾರಿಯಾಗುತ್ತವೆ. ಹಾಗಾಗಿ ನೋಡಲು ಸಪೋಟ ಹಣ್ಣಿನಂತೆ ಕಾಣುವ ಈ ಮರದ ಹಣ್ಣುಗಳನ್ನ ತಿನ್ನಬಾರದು. ಬಂಗೇರಿಯ ಬೇರಿನಿಂದ ಅಜೀರ್ಣ, ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಗಳು, ಸಾಮಾನ್ಯ ನೋವು ಹಾಗೂ ಜ್ವರಕ್ಕೆ ಚಿಕಿತ್ಸೆ ನೀಡಲಾಗುತ್ತದೆ. ಇದರ ಎಲೆ ಹಾಗೂ ಬೇರುಗಳಿಂದ ಹಾವು ಕಡಿತ, ಚೇಳುಗಳ ಕಡಿತ ಹಾಗೂ ನಾಯಿ ಕಡಿತಕ್ಕೂ ಕೂಡ ಚಿಕಿತ್ಸೆ ನೀಡಲಾಗುತ್ತದೆ.